ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ಯಾಕ್ ಪಾರ್ಟನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ, ಎಷ್ಟು ಸಿಂಪಲ್ಲಾಗಿ ಡಿಸೈನ್ ಕೊಟ್ಟಿದ್ದೀನಿ ಅನ್ನೋದ್ರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಆಗ ನಾನು ಏನು ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಎಲ್ಲ ಮೊದಲೇ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅನ್ನೋಕ್ಕೋಸ್ಕರ ಮೊದಲೇ ಎಲ್ಲ ಜಾಯಿಂಟ್ ಮಾಡ್ಕೊಂಡಿದ್ದೆ, ಲೈನಿಂಗು ಮತ್ತು ಮೇನ್ ಬಟ್ಟೆ ಮತ್ತು ಸೀರೆ ಮ್ಯಾಚಿಂಗ್ ಪೀಸನ್ನು 2 ಇಂಚ್ ಕಟ್ ಮಾಡಿಕೊಂಡು ಕ್ರಾಸಾಗಿ ಅದನ್ನು ಜಾಯಿಂಟ್ ಮಾಡಿ ಇಟ್ಕೊಂಡು ಈಗ ನಾನು ಪೈಪಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಥ್ರೆಡ್ ಪೈಪಿಂಗ್ ಬರದೇ ಇರೋರು ಈ ರೀತಿ ನಾವು ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಆಗುತ್ತೆ. ಈ ವಿಡಿಯೋದಲ್ಲಿ ಪೀಸು ಆರೆಂಜ್ ಅನ್ನಿಸ್ತಿದೆ, ಆದರೆ ಪಿಂಕ್ ಲೈನಿಂಗ್ದು ಅದು ಮ್ಯಾಚ್ ಕರೆಕ್ಟಾಗಿ ಆಗ್ತಿದೆ. ವಿಡಿಯೋದಲ್ಲಿ ಇದು ಡಾರ್ಕ್ ಅನ್ನಿಸ್ತಿದೆ. ಅಲ್ಲಿ ಈಗ ನಾಚ ಹಾಕ್ಕೊಳ್ಳೋಣ. ಅಲ್ಲಿ ಸ್ವಲ್ಪ ಒಂದು 7-8 ಕಡೆ ಈ ರೀತಿ ನಾವು ನಾಚು ಮಾಡಿಕೊಂಡು ನೋಡಿ, ಈ ರೀತಿ ಸಣ್ಣದಾಗಿ, ಎಷ್ಟು ಸಣ್ಣದಾಗಿ ಬೇಕು ನಮಗೆ ಆ ರೀತಿ ನಾವು ಮಾಡ್ಕೊಳ್ಬೇಕು. ಎಷ್ಟು ಸಣ್ಣದಾಗಿ ಕಾಣಿಸುತ್ತೆ ನೋಡಿ, ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ಟಿಚ್ ಮಾಡ್ತಾನೆ ವಾಯ್ಸ್ ಕೊಡ್ಬೋದಾಗಿತ್ತು, ಯಾಕಂದರೆ ಮಿಷಿನ್ ಸೌಂಡ್ ಬರುತ್ತಲ್ಲ ಅನ್ನೋಕ್ಕೋಸ್ಕರ ನಾನು ಸ್ಟಿಚ್ಚದು ಮಾತ್ರ ವಿಡಿಯೋ ಮಾಡಿಕೊಂಡು ವಾಯ್ಸ್ ಸಪ್ರೇಟಾಗಿ ಕೊಡೋಣ ಅಂದ್ಕೊಂಡು ಈ ರೀತಿ ನಾನು ಮಾಡ್ತಾಯಿದ್ದೀನಿ. ನೋಡಿ, ಪೈಪಿಂಗ್ ಎಷ್ಟು ಸಣ್ಣದಾಗಿ ನೀಟಾಗಿ ಬರ್ತಿದೆ. ಪೈಪಿಂಗು ಆಯಿತು ನೋಡಿ. ಈ ರೀತಿ ಸ್ವಲ್ಪ ನಾವು ಪೈಪಿಂಗ್ ಆದಮೇಲೆ ಈ ರೀತಿ ನಾವು ಬೆರಳಲ್ಲಿ ಈ ರೀತಿ ನಾವು ಪ್ರೆಸ್ ಮಾಡ್ಕೊಂಡು ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಪೈಪಿಂಗ್ ಆಯಿತು, ಲೈನಿಂಗು ಮೇನ್ ಬಟ್ಟೆನ ಸ್ಟಿಚ್ ಆಯಿತು, ಪೈಪಿಂಗ್ ಆಯಿತು. ಈಗ ನೆಕ್ಸ್ಟು ಪುಟ್ಟದಾಗಿ ಒಂದು ಡಿಸೈನ್ ಮಾಡೋಣ. ಸಿಂಪಲ್ ಡಿಸೈನು, ಪುಟ್ಟ ಡಿಸೈನು. ಅದಕ್ಕೆ ಸೀರೆ ಕಲ್ಲರೇ ಒಂದು ಸ್ವಲ್ಪ ಪೀಸು ಇತ್ತು, ಅದನ್ನೊಂದು 4.25 ಇಂಚ್ ಕಟ್ ಮಾಡಿಕೊಂಡು ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೊಳ್ತೀನಿ. ಸುತ್ತ ಸ್ಟಿಚ್ ಮಾಡಿಕೊಂಡು ಮಧ್ಯ ಸ್ವಲ್ಪ ಹೋಲ್ ಮಾಡ್ಕೊಳ್ತೀನಿ, ಏಕೆಂದರೆ ಉಲ್ಟಾ ಸೀದಾ ಮಾಡಬೇಕಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪ ಹೋಲ್ ಮಾಡಿಕೊಂಡು ಸೀದಾ ಮಾಡಿಕೊಂಡು ಮೂಲೆ ಎಲ್ಲ ನೀಟಾಗಿ ಕೂರಿಸ್ಕೊಳ್ಬೇಕು. ಮೂಲೆಗಳೆಲ್ಲ ಒಂದು ಸ್ಕ್ರೂಡ್ರೈವರ್ ಸಹಾಯದಿಂದ ಎಲ್ಲ ಈ ರೀತಿ ಮೂಲೆ ಎಲ್ಲ ನೀಟಾಗಿ ಮಾಡಿಕೊಳ್ಬೇಕು. ಇವಾಗ ಇದು ರೆಡಿ ಆಯಿತು. ಇದಕ್ಕೂ ಒಂದು ಪುಟ್ಟ ಡಿಸೈನು ದಾರದಿಂದನೇ ಸುತ್ತಬೋದಾಗಿತ್ತು, ಆದರೆ ಸೂಜಿ ದಾರದಿಂದ ನೀಟಾಗಿ ಹೊಲಿದ್ರೆ ನೀಟಾಗಿ ನೆರಿಗೆ ಥರ ಬರುತ್ತಲ್ಲ ಅನ್ನೋಕ್ಕೋಸ್ಕರ ನಾನು ಸೂಜಿ ದಾರದಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲಿ ಬರಬೇಕಲ್ಲ ಅನ್ನೋಕ್ಕೋಸ್ಕರ ಇವಾಗ ಈ ರೀತಿ ಚಿಟ್ಟೆ ಥರ ಆಯಿತು ಡಿಸೈನು. ಈ ಡಿಸೈನಿಗೆ ಒಂದು ಗೋಲ್ಡ್ ಡೋರಿ ಥರ ಮಾಡೋಣ ಅಂತ ಅದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಪುಟ್ಟ ಕುಚ್ಚು ಥರ ಇದು ರೆಡಿ ಆಯಿತು. ಅದು ಸೂಜಿ ದಾರದಿಂದನೇ ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಇದು ಒಂದು ಸಿಂಪಲ್ ಪುಟ್ಟದಾಗಿ ಡಿಸೈನ್ ಆಯಿತು. ಸಿಂಪಲ್ ಬ್ಲೌಸು, ಸಿಂಪಲ್ ಡಿಸೈನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಕಾಮೆಂಟ್ಸಲ್ಲಿ ತಿಳಿಸಿ. ಈ ರೀತಿ ಬಂದಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.